ಯತ್ನಾಳ್ ಬಳಿಕ ಬಿಜೆಪಿಯ 5 ನಾಯಕರಿಗೆ ಹೈಕಮಾಂಡ್ ವರಿಷ್ಠರು ಶಾಕ್ ನೀಡಿದ್ದಾರೀಗ. ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂತ 5 ನಾಯಕರಿಗೆ ವರಿಷ್ಠರಿಂದ ನೋಟಿಸ್ ನೀಡಲಾಗಿದೆ. ಇನ್ನು ಈಗಾಗಲೇ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದ್ದು, ಯತ್ನಾಳ್ ಅವರಿಗೆ ಇದೇನು ಹೊಸದೇನಲ್ಲ ಉಚ್ಚಾಟನೆ. ಈಗ ಅವರ ಬೆನ್ನಲ್ಲೇ ಈಗ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ 5 ನಾಯಕರಿಗೆ ಶೋಕಾಸ್ ನೋಟಿಸ್ ನೀಡಿದೆ ಹೈಕಮಾಂಡ್ ವರಿಷ್ಠರು. ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಿ.ಪಿ. ಹರೀಶ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು 72 ಗಂಟೆಗಳಲ್ಲಿ ಉತ್ತರ ನೀಡುವಂತೆ ಕೇಂದ್ರ ಶಿಸ್ತು ಸಮಿತಿ ತಾಕೀತನ್ನ ನೀಡಿದೆ. ನೋಟಿಸ್ ಕೊಟ್ಟು 2 ದಿನ ಮುಗಿದ್ರೂ ಉತ್ತರ ಕೊಡದ ಎಸ್.ಟಿ. ಸೋಮಶೇಖರ್ ಇಂದು ಉತ್ತರ ಕೊಡೋ ಸಾಧ್ಯತೆ ಇರುವುದೇ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಸೋಮಶೇಖರ್, ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ಇದಕ್ಕೆ ಆನ್ಸರ್ ಅನ್ನ ಕೊಡಬೇಕಾಗಿದೆ. ಇನ್ನು ವಿಜೇಂದ್ರ ಬಣದಲ್ಲಿ ವಿಜೇಂದ್ರ ಒಂದು ಟೀಮ್ನಲ್ಲಿ ಗುರುತಿಸಿಕೊಂಡಂತ ಎಸ್.ಟಿ. ಸೋಮಶೇಖರ್, ರೇಣುಕಾಚಾರ್ಯ ಆಗಿರಬಹುದು ಮತ್ತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಹೈಕಮಾಂಡ್ ವರಿಷ್ಠರು. ಅವರು ಕೂಡ ಈ ಒಂದು ಶೋಕಾಸ್ ನೋಟಿಸ್ಗೆ 72 ಗಂಟೆಗಳಲ್ಲಿ ಉತ್ತರ ನೀಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೇಂದ್ರ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ. ಇನ್ನು ನಿನ್ನೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಂತ ಶಾಸಕ ಶಿವರಾಮ್ ಹೆಬ್ಬಾರ್, ಆ ಬಳಿಕ 5 ನಾಯಕರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ನೀಡಿರುವಂಥದ್ದು. ಇನ್ನು ಹೈಕಮಾಂಡ್ ವರಿಷ್ಠರು 5 ನಾಯಕರು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡವರು, ನಂತರ ವಿಜೇಂದ್ರ ಬಣದಲ್ಲೂ ಕೂಡ ಗುರುತಿಸಿಕೊಂಡಿರುವಂಥ ಎಲ್ಲ ನಾಯಕರಿಗೂ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. ಈಗಾಗಲೇ ಯತ್ನಾಳ್ ಅವರಿಗೆ ಪದೇ ಪದೇ ಶಿಸ್ತು ಸಮಿತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಹೇಳಿಕೆಗಳನ್ನು ನೀಡಬೇಡಿ, ಬಹಿರಂಗವಾದ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ವಿಪಕ್ಷಕ್ಕೆ ಇದರಿಂದ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಷ್ಟೋ ಸಾರಿ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿ 72 ಗಂಟೆಗಳಲ್ಲಿ ಆನ್ಸರ್ ನೀಡುವಂತೆ ಸಾಕಷ್ಟು ನೋಟಿಸನ್ನು ನೀಡಿತ್ತು. ಆದರೆ ಅದಕ್ಕೆ ಯಾವುದಕ್ಕೂ ಕ್ಯಾರೆ ಎನ್ನದ ಯತ್ನಾಳ್ ಪದೇ ಪದೇ ವಿಜೇಂದ್ರ ವಿರುದ್ಧ ಮುಗಿ ಬೀಳ್ತಾನೆ ಬಂದಿದ್ರು. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಪದೇ ಪದೇ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಬಹಿರಂಗವಾದ ಹೇಳಿಕೆಗಳನ್ನು ನೀಡ್ತಾ ಬಂದರು. ಇನ್ನು ಬಾಯಿಗೆ ಬಂದಂತೆಲ್ಲ ಹೇಳಿಕೆಗಳನ್ನು ನೀಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡ್ ವರಿಷ್ಠರು ಎಷ್ಟೇ ಹೇಳಿದರೂ ಕೂಡ, ಇನ್ನು ದೆಹಲಿಗೆ ಕರೆಸಿಕೊಂಡು ಎಷ್ಟೇ ಚರ್ಚೆಯನ್ನು ನಡೆಸಿದ್ರು ಕೂಡ ನೋ ಯೂಸ್. ಹೀಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕಾಯಿತು. ಈಗ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದ್ದು 6 ವರ್ಷಗಳ ಕಾಲ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ.